ನಮಸ್ಕಾರ ನನ್ನ ಕನ್ನಡದ ಅಕ್ಕಂಗಿಯರೇ. ಇವತ್ತು ಒಂದು 4 ವರ್ಬ ತಂದನು ನೋಡ್ರಿ. ಹೇಳಿದನಲ್ಲ, ಇವು ಶುಭ ಸಮಾರಂಭದೊಳಗೆ ಆರತಿ ಮಾಡೋ ಸಂದರ್ಭದೊಳಗೆ ಮೊದಲೆಲ್ಲ ಅಜ್ಜಿಗಳು ಅಮ್ಮಗಳೂ ಆರತಿ ಮಾಡಕ್ಕೆ ಬರ್ತಿದ್ರು. ಬಂದ್ರೆ ಅಜ್ಜನ ಹೆಸರು ಹೇಳ ಅಮ್ಮ ಅಂದ್ರೆ ಆಕಿ ಮುಖದೊಳಗೆ ಇಷ್ಟೊತ್ತಕ ಇಲ್ಲದ ನಾಚಿಕೆ ಖುಷಿ ಅಮ್ಮನ ಮುಖದೊಳಗೆ ಸಹಿತ ಕಾಣ್ತಿತ್ತದ. ಅಂದ್ರೆ ಆವಾಗಿನ ಜನ ಎಲ್ಲ ಅಷ್ಟೊಂದು ಖುಷಿ ಪಟ್ಕೊಳ್ಳೋದು, ಅಷ್ಟೊಂದು ಸಂಭ್ರಮ ಪಟ್ಕೊಳ್ಳೋದು ಮಾಡ್ತಿದ್ರು. ಅಜ್ಜನ ಹೆಸರು ಹೇಳ ಅಂತಿದ್ರು. ಮತ್ತು ಅಲ್ಲಿ ಅಜ್ಜ ಇದ್ರು ಹೊರಗೆ ಹೋಗಿ ಅಜ್ಜ ನಿನ್ನ ಹೆಸರು ಹೇಳಿದ್ ನೋಡು ಅಮ್ಮ ಅಂತ ನಗ್ಚಾಟಿಗೆ ಹಾಸ್ಯ ಮಾಡ್ತಿದ್ರು. ಅವೆಲ್ಲ ಸಂಭ್ರಮ ಸಡಗರ ಎಲ್ಲ ಭಾಳ ಕಡಿಮೆ ಆಗ್ಯಾವು. ಈಗೇನು ಬರೇ ಟೇಪ್ ರೆಕಾರ್ಡ್ರ ಮೊಬೈಲ ಇವ ಬಂದವು. ಇರಲಿ ಅವು, ಆದ್ರೆ ಶುಭ ಸಮಾರಂಭದೊಳಗೆ ನಮ್ದೇನು ಸಂಸ್ಕೃತಿ ಸಂಸ್ಕಾರ ಅದೈತ್ಲ ಅದನ್ನು ಮರಿಬಾರ್ದು ಅಂತ ನಮ್ಮಂಥವ್ರು ಒಂದು 4 ನಿಮ್ಮಂಥವ್ರಿಗೆ ನೆನಪು ಮಾಡಾಕಂತ ಹೇಳಾಕತ್ತೇವೆ ನೋಡ್ರ. ಕಲ್ಕೊಂಡು ಮುಂದುವರ್ಸಿದ್ರಿ ನಾವು ಮಾಡಿದ್ದಕ್ಕೂ ಸಾರ್ಥಕ ಅಂತ ನನಗೆ ಅನಿಸ್ತೈತಿ. ಒಂದು 4 ಪಡಪ ಕೇಳ್ರಿ ಹೇಳೆ. ಇಳಕಲ್ ಸೀರೆ ದೊಡ್ಡ ಮಾರಿ ಒಳ್ಳೆಯವ್ರ ಮಗಳಂತ ಹೊಳ್ಳೆಲ್ಲಿ ನೋಡ್ತಾರೆ ನಮ್ಮ ಶೆಟ್ರು. ನಾನು ಗಂಡನ ಹೆಸರಿದ್ದಲ್ಲೇ ಶೆಟ್ರ್ ಅಂತ ಹಾಕೇನೆ. ಆಯಿತು, ಇನ್ನೊಂದು ಹೇಳ್ತೇನೆ. ಕಟಕ್ ರೊಟ್ಟಿ ಅವು ನಮ್ಮ ಉತ್ತರ ಕರ್ನಾಟಕ ಸೈಡ ಕಟಕ್ ರೊಟ್ಟಿ ಅಂದ್ರೆ ಭಾಳ ಪ್ರೀತಿ ಎಲ್ಲರೂ. ಮತ್ತು ನಮ್ಮ ಮನೆಯವ್ರಿಗೆ ಪಕ್ಕ ಹೊಂತೈತಿ. ಕಟಕ್ ರೊಟ್ಟಿ ಗಟ್ಟಿ ಮೊಸರು ಹಣಿ ಮ್ಯಾಲ 3 ಬಟ್ಟು ಇವತ್ತಿ ಪಟ್ಟಿ. ನಮ್ಮವರು ಭಾಳ ಗಟ್ಟಿ. ನಮ್ಮವ್ರಿಗೆ ಸ್ವಲ್ಪ ಹೊಂತೈತಿದ್ರು. ಯಾಕಂದ್ರೆ 70 ವರ್ಷ ಹಾಕೊಂಡ್ರು ಇನ್ನೂ ಅವರು ಬೇರೆ ಯಾರು ನೋಡಿದ್ರು ಅವ್ರಿಗೆ 50 ಇಯರ್ಸ್ ಅಂತಾರೆ. ಈಗ ಅಂದ್ರೆ 50 ವರ್ಷ ಇರ್ಬೇಕು ಇವ್ರಿಗೆ ಅಂತಾರೆ. ಇವತ್ತಿಗಾದ್ರೂ ಅವ್ರಿಗೆ ಗಟ್ಟಿ ಮೊಸರು ರೊಟ್ಟಿ ಅಂದ್ರೆ ಭಾಳ ಪ್ರೀತಿ. ವಿಭೂತಿ ಇಲ್ದೆ ಇರಂಗಿಲ್ಲ. ವಸಂತ ಮಾಸದಲ್ಲಿ ಚಿಗುರುವುದು ಮಾವಿನ ಮುಗುಳು. ಶೆಟ್ಟರ ಹೆಸರು ಹೇಳುವೆನು, ಶಾರದಾ ಚಂದ್ರಶೇಖರದ ಮಗಳು. ನಮ್ಮ ತಂದೆ ತಾಯಿ ಹೆಸರು, ನೀವು ಅಲ್ಲೇ ತಂದಿದ್ದು ತಾಯಿದು ಹೆಸರು. ಮತ್ತು ಬೆಳ್ಳಿ ತೊಟ್ಲ ಬಂಗಾರ ತೊಟ್ಲ ಬೆಳ್ಳಿ ಹಗ್ಗ. ಕಂದನ ತೂಗೆ ಮುಂದಕ್ಕೆ ಬರ್ತಾರೆ ಶೆಟ್ರು. ನೋಡ್ರಿ, ಹೆಣ್ಮಗಳಿಗೆ ಎಂಥ ಮಹತ್ತರವಾದ ಆಸೆ ಇಟ್ಕೊಂಡಾಳ. ತನ್ನ ಗಂಡ ಬೆಳ್ಳಿ ಬಂಗಾರದ ತೊಟ್ಲ ಹಗ್ಗ ಮಾಡಿಸುವಂಥವು ಇರಲಿ ಅಂತ ಒಂದು, ಬೆಳ್ಳಿ ಬಂಗಾರದ ತೊಟ್ಲದೊಳಗೆ ಮಗ ಮಲ್ಕೊಳ್ಳಿ ಅಂತ ಒಂದು. ಅಂದ್ರೆ ತಾಯಿದು ಪ್ರತಿಯೊಬ್ಬ ಹೆಣ್ಣು ಮಗಳದು ಹರಕೆ ಹಾರೈಕೆ ಬಯಕೆ ಎಲ್ಲ ಈ ಥರ ಇರ್ತೈತಿ. ಅದಕ್ಕೆ ಇವೊಂದು 4 ನೆನಪಾಗಿದ್ದು. ಮತ್ತು ಇನ್ನೊಂದು ವಿಡಿಯೋದಾಗ ಮತ್ತೇನಾರು ಹೊಸ ವಿಚಾರ ತೊಗೊಂಡು ಬರ್ತೇನೆ ನೋಡ್ರಿ. ಆದ್ರೆ ಒಡಪ ಮಾತ್ರ ನೀವು ಕಲ್ಕೋರಿ, ಎಲ್ಲಾರ ಹೋದಲ್ಲಿ ಹೇಳ್ರಿ, ಖುಷಿ ಪಡ್ರಿ, ಖುಷಿ ಪಡಿಸ್ರಿ. ನಮಸ್ಕಾರ.